ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗು ಬುಧವಾರ ಮತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆನೇ ನಾನು ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಸಂಜು, ನಮ್ಮ ಅಜ್ಜಿ ಎಲ್ಲರೂ ಕೂಡ ಮಲ್ಗಿನಹಳ್ಳಿಲಿ ತೇರಿತ್ತು. ಇವಾಗ ತೇರು ಸೀಸನ್ ಅಲ್ವಾ, ಎಲ್ಲ ಕಡೆನೂ ತೇರು ನಡೀತಾ ಇರುತ್ತೆ. ಸೊ ಹಾಗಾಗಿ ಮಲ್ಗಿನಹಳ್ಳಿಲಿ ತೇರಿತ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಹೊರಟಿದ್ವಿ ಸ್ಕೂಟಿಲಿ. ಎಲ್ಲೆಂದು ನಿನ್ನ ಪಾದವೇ ಗತಿಯೋ ಎಲ್ಲತ್ತು ಸೊ ಮಲಗಿನಹಳ್ಳಿಗೆ ಹೋಗಿದ ತಕ್ಷಣ ಫಸ್ಟು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಣ್ಣು ಕಾಯಿನ ಮಾಡಿಸಿ, ಅದಾದಮೇಲೆ ತೇರ ಹತ್ರ ಬಂದ್ವಿ. ತೇರಿಗೆ ಬಂದು ಅಲ್ಲೂ ಕೂಡ ಹಣ್ಣು ಕಾಯಿನ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿತ್ತು ತೇರು ಮಾತ್ರ. ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಸೊ ಅದನ್ನೆಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಇವಾಗ ಬಿಸಿಲು ಬೇರೆ ಇತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒಂದು ಕೋನ್ ಐಸನ್ನು ತಿಂದ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲೂ ಟೀ ಮತ್ತು ಹಪ್ಪಳನ ಕರ್ಕೊಂಡು ತಿಂದ್ಕೊಂಡು ಮತ್ತೆ ನಾವು ಹೊನ್ನಾಳಿ ಕಡೆ ಬಂದ್ವಿ. ಸಂಜೆ ನಾವೆಲ್ಲರೂ ಕೂಡ ಸಂತೆಗೆ ಹೊರಟಿದ್ವಿ. ಬುಧವಾರ ಬೇರೆ ಇತ್ತಲ್ವ, ಹಾಗಾಗಿ ಸಂತೆಯಲ್ಲಿ ತರಕಾರಿ ಎಲ್ಲ ತರಬೇಕಿತ್ತು ಅಂತ ಹೇಳಿ ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಪೂಜಾ ಮತ್ತು ನಮ್ಮ ಸಂಜು ಎಲ್ಲರೂ ಕೂಡ ಹೋಗಿದ್ವಿ. ಹೋಗಿ ತರಕಾರಿನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಗುರುವಾರ ಅರ್ಧ ಕೆ ಜಿಯಷ್ಟು ಬೀನ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ಆಗಿರೋ ಪಲ್ಯನ ಮಾಡೋಣ ರೊಟ್ಟಿಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಅರ್ಧ ಕೆ ಜಿ ಬೀನ್ಸನ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು 5 ವಿಷಲ್ನ ಹೊಡೆಸ್ಬಿಟ್ಟು ಅದಕ್ಕೆ ಒಂದು ಮಸಾಲಾನ ರೆಡಿ ಮಾಡಿಕೊಂಡೆ. ಸ್ವಲ್ಪ ಶೇಂಗಾ, ಕೊಬ್ಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕಿಬಿಟ್ಟು ಮಿಕ್ಸರ್ ಮಾಡಿಕೊಂಡು ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಟೊಮೊಟೊನ ಹಾಕಬೇಕು. ಸೊ ಇದಿಷ್ಟು ಫ್ರೈ ಮಾಡಿದ ಮೇಲೆ ನಾವು ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡಿದ್ವಲ್ವ ಬೀನ್ಸನ್ನು, ಅದನ್ನು ಹಾಕಿಬಿಟ್ಟು ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲಾನ ಸೇರಿಸ್ಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಈ ಬೀನ್ಸ್ ಪಲ್ಯ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ, ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ರೊಟ್ಟಿ ಜೊತೆಗೆ ಇದು ತುಂಬಾ ಚೆನ್ನಾಗಿತ್ತು. ಹಾಗೆ ಇದ್ರ ಜೊತೆಗೆ ಮೊಸರನ್ನ ಯೂಸ್ ಮಾಡಿಕೊಂಡು ಮೊಸರು ಬಜ್ಜಿ ಮಾಡ್ತಾರಲ್ಲ ಅದೇ ರೀತಿ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಮೊಸರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮೊಸರು ಬಜ್ಜಿ ಥರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು ಸಣ್ಣ ಪಾತ್ರೆಯಲ್ಲಿ ಈ ಸಬ್ಬಕ್ಕಿನ ಒಂದು 3 ಹಿಡಿಯಷ್ಟು ಆಗೋಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕದು.
ನಿಯರ್ಲಿ 20-25 ಮಿನಿಟ್ಸ್ ಬೇಕಾಗುತ್ತೆ. ಸೊ ಫೈನಲ್ ಆಗಿ ಈ ರೀತಿ ಬಂತು. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಹಪ್ಪಳ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತು. ಮೊದಲಿಗೆ 2 ಚಮಚ ಆಗೋಷ್ಟು ಅಂದರೆ 2 ಸೇರಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ 2 ಹಿಡಿಯಷ್ಟು ಖಾರದ ಪುಡಿನ ಹಾಕ್ಕೊಳ್ತು. ಅದಾದಮೇಲೆ 2 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತು. ಹಾಗೆ ಸ್ವಲ್ಪ ಅಜ್ವಾನ ಕೂಡ ಹಾಕ್ತು. ಅದಾದಮೇಲೆ ನಾವು ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ವಿ. ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಒಂದು ಫೈನ್ ಪೇಸ್ಟನ್ನು ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆ ಇಟ್ಟು ಒಲೆ ಮೇಲೆ ಅದಕ್ಕೆ ಈ ಪೇಸ್ಟನ್ನು ಹಾಕಿಬಿಟ್ಟು 1 ಚಮಚಷ್ಟು ನೀರನ್ನು ಹಾಕಿದ್ವಿ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣಿನ ಹುಳಿನೂ ಕೂಡ ಹಾಕಿದ್ವಿ. ಅದಾದಮೇಲೆ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ವ ಸಬ್ಬಕ್ಕಿ ನೀರು ಅದನ್ನು ಕೂಡ ಹಾಕಿಬಿಟ್ಟು ಇನ್ನೂ 2.5 ಚಮಚ ಆಗೋಷ್ಟು ನೀರನ್ನು ಹಾಕಿದ್ವಿ. ಹಾಕಾಗಿತ್ತಲ್ಲ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಅಕ್ಕಿ ಹಿಟ್ಟನ್ನು ಹಾಕಿ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕದು. ಸೊ ನಾವು ಕೂಡ ಒಂದು ಹಾಫ್ ಆನ್ ಅವರ್ ಬಿಟ್ವಿ. ಅದಾದಮೇಲೆ ನೀವೇ ನೋಡಿ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು. ಹೊರಗೆ ಗಾಳಿ ಕಸ ಹೊಡ್ಕೊಂತೀನಿ ನೋಡು. ಬರಲ್ಲ ಇಲ್ಲ ಇಲ್ಲಿ ತಗೊಂತೀನಿ ತಮ್ಮದ್ರಾಗೆ ಹೋಗ್ರಿ. ಎಣ್ಣೆ ಕೊಡ್ಲಾ? ಮಾಡಿ ದುಂಡುಗಾರ ಪ್ರಾಬ್ಲಮ್ ಸಣ್ಣಕ್ಕಾಗ್ತದೆ ದಾರಕ್ಕೆ ನೀರಕ್ಕೆ ಕೈ ಬಿಡು ಕೈ ಬಿಡು ಕೈ ಬಿಡು ಕೈಗಾರ ಹೊಡಿ ಒಂದೊಂದು ಗಂಟೆ ಸಾಕಾ? ಫೈನಲ್ ಆಗಿ ನಾವು ಮಾಡಿದಂಥ ಹಪ್ಪಳ ಈ ರೀತಿ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿ ಆಗಿತ್ತು, ಕ್ರಂಚಿ ಆಗಿತ್ತು. ಆದರೆ ಸ್ವಲ್ಪ ಗಂಟಾಗಿತ್ತು. ಆದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಅಜ್ಜಿ ಹಾಗೆ ನಮ್ಮ ಚಿಕ್ಕಮ್ಮ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ನಾನು ಕೂಡ ಹಪ್ಪಳನ ಉದ್ದಿದ್ದೀನಿ. ಸೊ ಅದಾದಮೇಲೆ ಮೇಲ್ಗಡೆ ಟೆರೆಸ್ ಮೇಲೆ ಹಪ್ಪಳನ ಹಾಕಿ ಒಣಗಿಸಿದ್ವಿ. ಸೊ ನೋಡಿದ್ರಲ್ಲ ನಮ್ಮ ಕಡೆ ಯಾವ ರೀತಿ ಹಪ್ಪಳನ ಮಾಡ್ತಾರೆ ಅಂತ ಹೇಳಿ. ನಿಮ್ಮ ಕಡೆ ಯಾವ ರೀತಿ ಹಪ್ಪಳನ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಉಪ್ಪಿನಕಾಯಿನ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಹಾಗೆ ಸಮ್ಮರ್ ಸೀಸನ್ ಇರೋದ್ರಿಂದ ಒಂದಷ್ಟು ಮಾವಿನಕಾಯಿನ ತೊಗೊಂಬಂದಿದ್ದೆ. ಸೊ ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಮಸಾಲಾನ ರೆಡಿ ಮಾಡಿಕೊಂಡೆ. ಫಸ್ಟಿಗೆ ಸಾಸಿವೆ ಮತ್ತು ಮೆಂತ್ಯಕಾಳನ್ನು ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ. ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಅದು ಕ್ರಿಸ್ಪಿ ಆಗೋ ರೀತಿ ನೋಡಿಕೊಂಡೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕಿತ್ತು. ಹಿಂಗೆ ಒಂದಿಷ್ಟು ಹಿಂಗೆ ಹಾಕಿದೆ, ಅಷ್ಟೇ ಎಣ್ಣೆ ಎಲ್ಲ ಫುಲ್ ಸಿಡಿದ್ಬಿಡ್ತು. ನನ್ನ 2 ಕೈಗಳು ಸುಟ್ಟೋಗ್ಬಿಟ್ಟು ತಕ್ಷಣ ಹೋಗಿ ಕೋಲ್ಗೇಟ್ ಪೇಸ್ಟ್ ಹಚ್ಕೊಂಡೆ. ನೋಡಿರಿ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ಆದರೆ ಬಿಡಲಿಲ್ಲ, ಉಪ್ಪಿನಕಾಯಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಮಸಾಲಾನ ರೆಡಿ ಮಾಡಿಕೊಂಡು
ಮತ್ತು ನಾನು ಸ್ವಲ್ಪ ಹಿಂಗನ್ನು ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಪುಡಿ ಮತ್ತು ಸ್ಟವ್ ಆಫ್ ಮಾಡಿದ ಮೇಲೆ ಖಾರದ ಪುಡಿನ ಹಾಕಿಬಿಟ್ಟು ಇದನ್ನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಮಾವಿನಕಾಯಿನ ಹೆಚ್ಚೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದೆ. ಅದು ಸ್ವಲ್ಪ ಆರಿಬಿಡ್ಲಿ ಅಂತ ಹೇಳಿ ಈ ಕಡೆ ಮಾವಿನಕಾಯಿನ ಹೆಚ್ಚ್ತಾ ಇದ್ದೆ. ಸೊ ಇದನ್ನು ಏನಿಲ್ಲ ಅಂದರೂ 1 ಅವರ್ ನೆನೆಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಫುಲ್ಲು ನೀರಿಲ್ದಾಗೆ ಒರೆಸ್ಕೋಬೇಕು. ಸ್ವಲ್ಪ ನೀರಿದ್ರೂ ಕೂಡ ಉಪ್ಪಿನಕಾಯಿ ಬೇಗನೆ ಹಾಳಾಗಿಬಿಡುತ್ತೆ, ಹಾಗಾಗಿ ಹೇಳಿದೆ ಅಷ್ಟೇ. ನಾನು 1 kg ಆಗೋಷ್ಟು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇಲ್ಲಿ. ಎಲ್ಲ ಮಾವಿನಕಾಯಿಗಳನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಉಪ್ಪನ್ನು ಹಾಕಿ ಮೆಂತ್ಯಕಾಳು ಮತ್ತು ಸಾಸಿವೆ ಕಾಳಿನ ಮಸಾಲ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಈ ಖಾರದ ಪುಡಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಮತ್ತು ಹಿಂಗನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಎಣ್ಣೆ, ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕದು. ಯಾಕಂದರೆ ಅದೆಲ್ಲದೂ ಆ ಮಾವಿನಕಾಯಿ ಒಳಗಡೆ ಹಿಡಿಬೇಕಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಅದನ್ನು ಕಲಸಿ ಇಡಬೇಕು. ಫೈನಲಿ ಕಲಸಿರೋ ಈ ಉಪ್ಪಿನಕಾಯಿನ 1 kg ಹಿಡಿಯೋಷ್ಟು ಪಿಂಗಾಣಿ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಟೆ. ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ನಾನು ಯಾವ ರೀತಿ ಉಪ್ಪಿನಕಾಯಿನ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಯಾವ ರೀತಿ ಉಪ್ಪಿನಕಾಯಿನ ಮಾಡ್ತೀರಾ ಅಂತ ಹೇಳಿ ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಈ ಬ್ಲಾಗಿನ ಕತೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. Until keep watching my YouTube channel. Thank you all.